ನಮಸ್ಕಾರ, ನಾನು ಅಕ್ಷಯ್. ಭಾರತೀಯ ಹೋಮ್ ಪ್ರಾಡಕ್ಟ್ಸ್ ಗೆ ಸ್ವಾಗತ. ಇಂದು ನಾವು ನಮ್ಮ ಊರ್ಜಾ 2.0 ಕಬ್ಬಿನ ಜ್ಯೂಸ್ ಮಷಿನ್ ಡೆಮೋ ತಂದಿದ್ದೇವೆ. ನಮ್ಮ ಜೊತೆ ಟೇಕ್ಷನ್ ಭಾರದ್ವಾಜಿ ಇದ್ದಾರೆ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ನೀವು ಹೋಟೆಲ್ಸ್ ನವರ? ಸರ್, ಹೋಟೆಲ್ ನಲ್ಲಿ ಈ ಮಷಿನ್ ಹಾಕ್ತಿದ್ದೀರಾ? ಈಗ ನಿಮ್ಮದು ಯಾವ ವ್ಯಾಪಾರ? ನನ್ನದು ಮೂಸಂಬಿ ವ್ಯಾಪಾರ. ಆದ್ರೆ ಕಬ್ಬಿನದನ್ನು ಜೊತೆಗೆ ನಡೆಸಬೇಕು ಅನ್ಕೊಂಡಿದ್ದೀನಿ. ಹಾಗಾದ್ರೆ ನ್ಯೂಸ್ನೆಸ್ ನಿಮ್ಮ ಮೂಸಂಬಿ ವ್ಯಾಪಾರ ಚೆನ್ನಾಗಿದೆ, ಕಬ್ಬಿನದನ್ನು ಸೇರಿಸಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಇದು ನಿಮಗೆ ಹೊಸ ಬಿಸಿನೆಸ್ ಅಲ್ವಾ? ಹಾಗಾದರೆ ನೀವು ಇದೇ ಮಷಿನ್ ಬೇಕು ಎಂದು ಯಾಕೆ ಯೋಚಿಸಿದಿರಿ? ಯಾಕಂದ್ರೆ ಇದರಲ್ಲಿ ಮನುಷ್ಯನಿಗೆ ಯಾವುದೇ ದುರ್ಘಟನೆ ಆಗಲ್ಲ. ಖಂಡಿತ. ಓ ಮಷಿನ್ಸ್, ಯಾಕಂದ್ರೆ ಓಪನ್ ಬಾಡಿ ಮಷಿನ್ ಗಳಲ್ಲಿ ಕೈ ಹೋಗುತ್ತೆ, ಕೆಲವೊಮ್ಮೆ ಗಾಯಗಳಾಗಿ ಆ ಮಷಿನ್ ಮಾರಬೇಕಾಗುತ್ತೆ, ಕೆಲವೊಮ್ಮೆ ತೊಂದರೆ ಆಗುತ್ತೆ. ಅದರಲ್ಲಿ ತುಂಬಾ ತೊಂದರೆ ಇದೆ. ಆದ್ರೂ ಈ ಮಷಿನ್ ನನಗೆ ಇಷ್ಟವಾಯ್ತು. ನಾನು ಎಲ್ಲರಿಗೂ ಇದೇ ಸಲಹೆ ಕೊಡ್ತೀನಿ, ಈ ಕ್ಲೋಸ್ಡ್ ಬಾಡಿ ಮಷಿನ್ ತಗೊಳ್ಳಿ. ಮತ್ತು ಅದರಲ್ಲಿ ನೀವು ಹೇಳಿ ಲಾಭ ಇದೆ. ಅದರಲ್ಲಿ ಇರಬೇಕಾದ್ದು ಬೆಲ್ಟ್ ಪುಲ್ಲಿಯದ್ದ ಅಥವಾ ಶಾಫ್ಟ್ ನದ್ದ? ಗೇರ್ ಬಾಕ್ಸ್ ಇರೋದು, ಅಂದ್ರೆ ಶಾಫ್ಟ್ ಗೆ ಅಟ್ಯಾಚ್ ಆದ ಮಷಿನ್ ಡೈರೆಕ್ಟ್ ಆಗಿ ಓಡಬೇಕು, ಬೆಲ್ಟ್ ಪುಲ್ಲಿಯಿಂದ. ಆಯ್ತು, ಇಸ್ ಮಷಿನ್ ಕೋ ಆಪ್ ಆನ್ ಕರಿಯೇ. ಸರಿ ಸರ್, ನೀವು ನೋಡಿದ್ರಿ, ನಿಮಗೆ ಮಷಿನ್ ಇಷ್ಟವಾಯ್ತು. ಆದ್ರೆ ನಾವು ಇದರಲ್ಲಿ ಡೆಮೋ ಮಾಡಿ ತೋರಿಸಿದಾಗಲೇ ಮಾತು. ನಮ್ಮ ಹತ್ರ ಈ ಕಬ್ಬಿದೆ, ಈಗ ಡೆಮೋ ಮಾಡೋಣ ಬನ್ನಿ ಸರ್. ಈ ಮಷಿನ್ ಆನ್ ಮಾಡಿ. ಆನ್ ಆಯ್ತಾ? ಹಾಕಿ, ನೀವು ಮಾಡಿ ಸರ್. ಶುಭಾರಂಭ. ಜಿ, ನೀವು ನೋಡ್ತಿದ್ದೀರಾ, ನಾವು 1.5 ಕಿಲೋ ಕಬ್ಬು ತಗೊಂಡ್ವಿ. ಅಷ್ಟರಲ್ಲೇ ಅದರ ಪೂರ್ತಿ ಜ್ಯೂಸ್ ಬಂತು. ಹೇಳಿ ಸರ್, ಈ ಮಷಿನ್ ಓಡಿದ್ದು ಓಕೆನಾ? ಸರಿ, ಓಕೆ. ಗೊತ್ತಾಯಿಯೇ? ಹಾಗಾದ್ರೆ ನೋಡೋಣ, ಈ ವೇಸ್ಟ್ ನಲ್ಲಿ ಸ್ವಲ್ಪನಾದ್ರೂ ಕಬ್ಬಿನ ರಸ ಇದೆಯಾ ಇಲ್ವಾ? ಇಲ್ಲ ಸ್ವಾಮಿ. ನಿಮ್ಮ ಪ್ರಕಾರ, ನಿಮಗಿರುವ 3 ವರ್ಷಗಳ ಅನುಭವ, ನಿಮ್ಮ ತಜುರ್ಬಾ ಏನು ಹೇಳುತ್ತದೆ? ಈ ಮಷೀನ್ ಬಗ್ಗೆ ಹೇಳೋದಾದ್ರೆ ಇದು ನನ್ನ ಕಡೆಯಿಂದ ಪಾಸ್ ಆಗಿದೆ. ಓಕೆ ಇದೆ. ಯಾಕೆ ಸರ್? ತುಂಬಾ ಒಳ್ಳೇದು ಸರ್. ನೀವು ಇಷ್ಟು ಹೇಳಿದುಳಿ ಖುಷಿ ಆಯ್ತು. ಈ ಮಷೀನ್ ನಿಂದ ನಿಮ್ಮ ಕೆಲಸ ಹೆಚ್ಚಾಗಲಿ, ನೀವು ಇನ್ನೂ ಒಳ್ಳೆ ಕೆಲಸ ಮಾಡಿ. ಈಗ ಟೇಸ್ಟ್ ಮಾಡಿ ಹೇಳಿ ಸರ್, ಹೇಗಿದೆ? ಒಳ್ಳೆ ಟೇಸ್ಟ್. ಚೆನ್ನಾಗಿದೆ. ಟೇಸ್ಟ್ ಮತ್ತು ಮೇಲಿನ ನೊರೆಯಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ನೀವು ನೋಡಬಹುದು, ಮೇಲೆ ನೊರೆ ಕೂಡ ಬಂದಿದೆ. ನಿಮಗೂ ಈ ಮಷೀನ್ ಬೇಕಿದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಫೋನ್ ಮಾಡಿ ನಿಮ್ಮಲ್ಲಿಗೆ ತರಿಸಿಕೊಳ್ಳಬಹುದು. ನಮ್ಮ ಆಫೀಸ್ ದೆಹಲಿಯಲ್ಲಿದೆ. ಬನ್ನಿ, ವಿಸಿಟ್ ಮಾಡಿ, ಸೊಲ್ಯೂಸ್ ಕುಡಿದು ಹೋಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿಗೆ ಇಷ್ಟೇ. ಧನ್ಯವಾದ.